ಹುಡುಗಿರು ತಪ್ಪೇ ಮಾಡಲ್ಲ ಅಂತಲ್ಲ. ದಿನ ಒಬ್ಬೊಬ್ಬ ಹುಡುಗರ ಜೊತೆಗೆ ಸುತ್ತಾಡಿ ಪ್ರೀತಿ ಪ್ರೇಮದ ನಾಟಕ ಆಡಿ ಕಡೆಗೆ ಕೈ ಕೊಡೋರ ಸಂಖ್ಯೆನೂ ಸಾಕಷ್ಟಿದೆ. ಆದರೆ ಅಂಥವರ ಸಾಲಿಗೆ ಸೇರಿದ ಹುಡುಗಿ ಇವಳಾಗಿರಲಿಲ್ಲ. ಆದರೆ ಯಾರೂ ನಂಬಲ್ಲ ಅನ್ನೋದು ಶ್ರುತಿಯ ನೋವು. ಐ ಕ್ಯಾನ್ ಟೆಲ್ ಎನಿಥಿಂಗ್ ಅಬೌಟ್ ದಟ್. ಕೋಇನ್ಸಿಡೆಂಟ್ ಅಷ್ಟೇ ಸರ್. ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಓಕೆ ಅನ್ಬೋದೈತೆ, ಬಟ್ ವಿತೌಟ್ ಮೈ ಮಿಸ್ಟೇಕ್ ಅದಾಗಿರೋದು. ನಾನೇನು ಮಾಡಿಲ್ಲ. ಬಟ್ ಸೊಸೈಟಿ ಏನು ಬ್ಲೇಮ್ ಮಾಡೋದು ಅಂದರೆ ಇವರೇ ಏನೋ ಮಾಡಿದ್ದಾರೆ, ಹುಡುಗಿರೇ ಏನೋ ಮಾಡಿದ್ದಾರೆ ಅನ್ನೋದು ಫಸ್ಟ್ ಬ್ಲೇಮ್ ಮಾಡೋದು ಅದನ್ನು ಪ್ಲೀಸ್ ಎಲ್ಲರೂ ಬಿಡಿ ಅನ್ನೋದೇ ಕೇಳೋದು ನಾನು. ಅವ್ರ ಮಿಸ್ಟೇಕ್ ಸ್ವಲ್ಪ ತಿಳ್ಕೊಂಡು, ಹುಡುಗಿರ ಮಿಸ್ಟೇಕ್ಸ್ ಏನೂ ಇಲ್ಲ. ಅವರು ಏನೋ ಪ್ರಪೋಸ್ ಮಾಡಿದ್ರೆ ಓಕೆ ಫೈನ್, ಬಟ್ ಎಲ್ಲರೂ ಈಗ ನನ್ನ ಸಿಚುವೇಶನ್ ನನಗೆ ಈ ಥರ ಆದ್ರೂ ಎಲ್ಲರೂ ನಂಗೆ ಅದನ್ನು ಹೇಳಿದ್ರು, ಶ್ರುತಿನ ಏನೋ ಮಾಡಿದ್ದಾಳೆ ಅಂತ ಎಲ್ಲರೂ ಹೇಳಿದ್ರು. ಬಟ್ ರಿಯಲಿ ನಾನು ಹೇಳ್ತೀನಿ, ನಾನು ಏನೂ ಮಾಡಿಲ್ಲ. ನಾನು ಚೆನ್ನಾಗಿ ನನ್ನ ಪಾಡಿಗೆ ನಾನಿದ್ದೆ, ಈಗಲೂ ನನ್ನ ಪಾಡಿಗೆ ನಾನಿದ್ದೀನಿ. ಹೇಳೋರು ಹೆಂಗಿದ್ರು ಹೇಳ್ತಾರೆ. ಅದರಲ್ಲೂ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಸ್ಯಾಡಿಸ್ಟ್ಗಳಿಗೇನು ಕೊರತೆನಾ? ಅವರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ತಾಯಿ. ತಾನೇನು ಅನ್ನೋದು ಈಕೆಯ ಮನಸ್ಸಾಕ್ಷಿಗೆ ಗೊತ್ತಿದೆ, ಅದು ಹೆತ್ತವರಿಗೂ ಗೊತ್ತಿದೆ. ಇನ್ನು SSLC ಓದ್ತಿದ್ದ ಹುಡುಗಿಗೆ ಆ ರಾಜೇಶ ಯಾವ ಪರಿ ಕಾಡಿದ್ದ ಅನ್ನೋದು ಮನೆಯವರಿಗೆಲ್ಲ ಗೊತ್ತಿದೆ. ಅವರು ಆ ಪಾಪಿಗೆ ಬುದ್ಧಿನೂ ಹೇಳಿದ್ರು. ಅಷ್ಟಾಗಿ ಕೆಲ ತಿಂಗಳಲ್ಲೇ ಇಂಥ ಅನಾಹುತ ಮಾಡಿಬಿಟ್ಟಿದ್ದ. ಹೇಳಿದಾಗ ನಾನು ಹೋಗಿ ಅವನಿಗೆ ಬೈದಿದ್ದೀನಿ, ಆಮೇಲೆ ಒಳ್ಳೆ ಮಾತಲ್ಲಿ ಕರೆದು ಹೇಳಿದ್ದೀನಿ. ಆಮೇಲೆ ಬೈದರೆ ತುಂಬಾ ಬೈದರೆ, ಕೆಟ್ಟ ಮಾತು ಬೈದರೆ ಹಿಂಗೆಲ್ಲ ಏನಾದರೂ ಒಂದು ಮಾಡಿಬಿಡ್ತಾರೆ ಈ ಬೆಂಗಳೂರಲ್ಲಿ, ಬೇಡ ಅಂದ್ಬಿಟ್ಟು ಒಳ್ಳೆ ಮಾತಲ್ಲಿ ನೋಡಪ್ಪ ಹಿಂಗೆಲ್ಲ ಮಾಡಬಾರ್ದು, ನಿನಗೂ ಅಕ್ಕ ತಂಗಿಯರಿದ್ದರೆ ನೀನು ಹಿಂಗೆ ಮಾಡ್ತೀಯಾ, ಇಲ್ಲ ನಿನ್ನ ಅಕ್ಕ ತಂಗಿಯರಿಗೆ ಯಾರಾದರೂ ಬಂದು ಹಿಂಗೆ ಮಾಡಿದ್ರೆ ನೀನು ಸುಮ್ಮನೆ ಇರ್ತೀಯಾ ಅಂತ ಎಲ್ಲ ಕೇಳಿದ್ದೀನಿ ಸರ್. ಆದರೆ ಇಲ್ಲಮ್ಮ ನಾನು ಹಂಗೆ ಮಾಡಲ್ಲ, ಇನ್ನು ಮುಂದೆ ಬಿಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು 3 ತಿಂಗಳಿಂದ ಇರಲಿಲ್ಲ ಸರ್ ಅವ್ನ ಮುಖ. ಆಮೇಲೆ ಆ ದಿನ ಇವಳು 9 ಬ್ಲ್ಯಾಕಿಗೆ ಅಂತ ಯಾಕೋ ಹೋದಾಗ ಅಲ್ಲೂ ಇವಳಿಗೆ ಕರೆದುಬಿಟ್ಟು ಹೇಳಿದ್ದಾನೆ. ಅದಕ್ಕೆ ಇವಳು ಮತ್ತೆ ಇಲ್ಲ ನಾನು ಮಾತಾಡ್ಸಲ್ಲ ನಿನ್ನ ಹತ್ರ ಅಂದ್ಬಿಟ್ಟು ಹೇಳಿಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಳೆ. ಒಂದು ಕಾಲು ಬಸ್ ಮೇಲಿದೆ, ಒಂದು ಕಾಲು ಫುಟ್ಪಾತ್ ಮೇಲಿದೆ ಸರ್. ಹಿಂದ್ಗಡೆ ಮರದ ಹಿಂದೆಯಿಂದ ಬಂದು ಹಾಕಿರೋದು ಸರ್. ಇದು ಅವಳಿಗೂ ಗೊತ್ತಿಲ್ಲ ಸರ್. ಜಯನಗರ 9th ಬ್ಲಾಕ್ ಬಸ್ ಸ್ಟಾಪ್ನಲ್ಲಿ ಬೆಂದು ಹೋದ್ಲು ಹುಡುಗಿ. ಆಕೆಯನ್ನ ನೋಡಿದ ತಾಯಿಗೆ ಬದುಕೆ ಬೇಡ ಅನ್ನಿಸ್ಬಿಡ್ತು. ಆಗ ತನ್ನ ಬೆಂಬಲಕ್ಕೆ ನಿಂತು ಸಮಾಧಾನ ಹೇಳಿ ಮಗಳನ್ನ ಬದುಕಿಸಿಕೊಟ್ಟವರು ಹೃದಯವಂತ ಜನ ಮತ್ತು ಡಾಕ್ಟರ್ಗಳು ಅಂತ ತುಂಬು ಮನಸ್ಸಿನಿಂದ ಹೇಳ್ತಾರೆ ಗಾಯತ್ರಿ. ಕರ್ನಾಟಕ ಜನತೆ ತುಂಬ ಸಹಾಯ ಮಾಡಿದ್ದಾರೆ. ಕರ್ನಾಟಕ ಅಂದರೆ ಬೇರೆ ಕಡೆಯಿಂದನೂ ನಮಗೆ ತುಂಬ ಸಹಾಯ ಬಂತು ಸರ್. ಅವ್ರಿಗೆ ನಾನು ಫಸ್ಟು ವಂದನೆಗಳನ್ನು ತಿಳಿಸ್ತೀನಿ. ಯಾಕಂದರೆ ಅವರು ನನ್ನ ಮಗಳನ್ನ ಉಳಿಸ್ಕೊಟ್ಟಿದ್ದಾರೆ, ನಾವು ಉಳಿಸಿಲ್ಲ. ನಾನು 9 ತಿಂಗಳು ಹೊತ್ತು ಎತ್ತಿರ್ಬೋದು, ಆದರೆ ಈಗ ಅವರು ನನಗೆ ಮರುಜನ್ಮ ನನ್ನ ಮಗಳಿಗೆ ಅವ್ರು ಕೊಡಿಸಿದ್ದಾರೆ. ಜನತೆ ಎಲ್ಲ ನಾನು ಸಾಯೋ ತನಕನೂ ನಾನು ಮರಿಬಾರ್ದು ಅಂತ ಒಂದು ನನಗೆ ಸಹಾಯ ಮಾಡಿದ್ದಾರೆ ಸರ್, ನನ್ನ ಮಗಳು ಉಳಿಸೋಕ್ಕೋಸ್ಕರ. ನಮಗಾಗ ಹಣದ ಅಡಚಣೆ ತುಂಬಾ ಇತ್ತು. ಆವಾಗ ಟಿವಿಯಲ್ಲಿ ನಮಗೆಲ್ಲ ಇದು ಮಾಡಿದರು. ನಮಗೆ ಹಾಸ್ಪಿಟಲಿಗೆ ಪಾಪ ಅವರೇ ಬಂದು ನಮಗೆ ತುಂಬ ಸಹಾಯ ಮಾಡಿದರು. ಅದರಿಂದ ನನ್ನ ಮಗಳು ಉಳಿದಿದ್ದಾಳೆ ಸರ್. ನಮ್ಗೆ ಅಷ್ಟಕ್ಕೊಂದು ನಾವು ಮಾಡೋದು ಟೈಲರಿಂಗ್ ಸರ್, ಪೀಸ್ ವರ್ಕ್ ನಾವು ಮಾಡೋದು. ಅದರಲ್ಲಿ ನಾವು ಅಷ್ಟಕ್ಕೊಂದು ದುಡ್ಡು ಹೊಂದ್ಸೋಕ್ಕಾಗ್ತಾ ಇರಲಿಲ್ಲ. ನಾವು ತುಂಬ ಒಂದು 15 ದಿನ ತುಂಬ ಕಷ್ಟಪಟ್ವಿ. ಆಮೇಲೆ ಟಿವಿಯಲ್ಲಿ ಅನೌನ್ಸ್ ಆದಮೇಲೆ ತುಂಬ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್, ಅಷ್ಟು ಇದು ಮಾಡಿದರು. ಅದಕ್ಕಿಂತ ಮುಂಚೆ ಡಾಕ್ಟ್ರುಗಳು ರಾಜಶೇಖರ್ ಹಾಸ್ಪಿಟಲಲ್ಲಿ ಸೌಮ್ಯಾಜಿ ಅವರು ತುಂಬಾ ನಮಗೆ ಇದು ಮಾಡಿದ್ರು. ಅವರು ಧೈರ್ಯ ಕೊಟ್ಟರು ನಮಗೆ, ನೀವೇನು ಹೆದರಬೇಡಿ, ನಮ್ಮ ಮಗಳನ್ನ ನಾವು ಉಳಿಸ್ತೀವಿ ಅಂತ ನಮಗೆ ತುಂಬ ಆಶ್ವಾಸನೆ ಧೈರ್ಯ ಕೊಡ್ತಾಯಿದ್ರು. ಪವಿತ್ರ ವೈದ್ಯ ವೃತ್ತಿನೇ ಬಿಸ್ನೆಸ್ ಮಾಡಿಕೊಂಡವರ ನಡುವೆ ಕೂಡ ಕೆಲವರು ಒಳ್ಳೆಯವರು ಸಿಗ್ತಾರೆ. ಅವರ ಜೊತೆಗೆ ಜನನೂ ಸೇರಿ ಶ್ರುತಿಯನ್ನ ಈ ಮಟ್ಟಕ್ಕೆ ತಂದಿದ್ದಾರೆ. ಈಗ ಹುಡುಗಿ ತನ್ನ ನೋವನ್ನೆಲ್ಲ ಮರೆತು ಬದುಕೋ ಪ್ರಯತ್ನ ಮಾಡ್ತಿದ್ದಾಳೆ. ಪೇನ್ ಆಗುತ್ತೆ, ಏನು ಮಾಡಲಿ, ನಾನು ಫಸ್ಟ್ ಆ ಥರ ಇದ್ದೆ, ಈಗ ಈ ಥರ ಇದ್ದೀನಿ, ಏನು ಮಾಡೋಕ್ಕಾಗುತ್ತೆ. ಮುಂದೇನು ಲೈಫ್ ಈ ಥರನೇ ಅಲ್ವಾ. ನನ್ನ ಫ್ಯಾಮಿಲಿ ಮತ್ತು ನನ್ನ ರಿಲೇಷನ್ಸ್ ಆಲ್ರೆಡಿ ದೇ ಹ್ಯಾವ್ ಅದನ್ನು ಮರೆಸ್ಬಿಟ್ಟಿದ್ದಾರೆ. ಅದನ್ನು ನನ್ನ ಜ್ಞಾಪನ ಮಾಡ್ಕೊಳ್ಳಲ್ಲ. ಅದನ್ನು ನಾನು ಇಲ್ಲಿ ಅಂದರೆ ಈ ನಮ್ಮ ಮನೆ ಏರಿಯಾ ಮಾತ್ರ ನಾನು ಆಚೆ ಹೋಗ್ತೀನಿ ಅಷ್ಟೇ. ಓನ್ಲಿ ನಮ್ಮ ಅಕ್ಕನ ಮನೆ ತನಕ ನಾನು ಅಷ್ಟೇ ಹೋಗ್ತೀನಿ. ಅಲ್ಲೂ ಅಷ್ಟೇ ಯಾರು ನನ್ನನ್ನು ಏನೂ ಅನ್ನಲ್ಲ. ನಂಗೆ ಈ ಥರ ಇದ್ದರೂ ನನಗೆಲ್ಲರೂ ಮಾತಾಡ್ತಾರೆ. ಈವನ್ ಚಿಕ್ಕ ಮಕ್ಕಳು ಸಹ ಅಷ್ಟೇ ನನ್ನ ಹತ್ರ ಬಂದು ಮಾತಾಡ್ತಾರೆ, ಆಟಾಡ್ತಾರೆ. ಐ ಆಮ್ ಫೀಲಿಂಗ್ ಗುಡ್. ಈ ಫೀಲಿಂಗು ಶ್ರುತಿಯ ಪಾಲಿಗೆ ಶಾಶ್ವತ ಅಲ್ಲ. ತಾನು ಹೊರಗೆಲ್ಲಾದರೂ ಹೋದರೆ ಜನ ನೋಡಿ ಭಯ ಪಡ್ತಾರೆ ಅನ್ನೋ ಕಾರಣಕ್ಕೆ ಮನೆಯಲ್ಲೇ ಇರ್ತಾಳೆ. ಓದಿನ ಮೇಲೆ ಆವತ್ತೇ ಆಸಿಡ್ ಬಿದ್ದಾಗಿದೆ. ಓದಿಲ್ಲ ನಾನು, ಆ್ಯಕ್ಚುಲಿ ನಾನು ಬರೀ 10th ಅಷ್ಟೇ.
ಟಿ ವಿ ನನಗೆ ಮ್ಯೂಸಿಕ್ಸ್ ಅಂದರೆ ತುಂಬಾ ಇಷ್ಟ. ಮ್ಯೂಸಿಕ್ಸ್ ನೋಡ್ತೀನಿ, ಆಮೇಲೆ ಮಮ್ಮಿಗೆ ಸಪೋರ್ಟ್ ಮಾಡ್ತೀನಿ, ಮನೇಲಿ ಕೆಲಸ ಮಾಡ್ತೀನಿ. ನಮ್ಮ ಅಕ್ಕ ಇದ್ದಾರೆ, ಅಕ್ಕನ ಮನೆಗೆ ಹೋಗ್ತೀನಿ, ಅಜ್ಜಿ ಇದ್ದಾರೆ ಕೆಳಗಡೆ, ಎಲ್ಲ ಹೋಗ್ತೀನಿ, ಆರಾಮಾಗಿರ್ತೀನಿ. ಹೀಗೆ ಮಾಡ್ಕೊಂಡು ಡೇ ಐ ಆಮ್ ಸ್ಪೆಂಡಿಂಗ್ ಮೈ ಲೈಫ್ ಟೈಮ್. ಲೈಫು ಇಷ್ಟೇ ಅಲ್ವಲ್ಲ, ಮದುವೆ ಮಕ್ಕಳ ಬಗ್ಗೆ ಅಂತೂ ಆಕೆ ಯೋಚಿಸ್ತಿಲ್ಲ. ಹೆತ್ತವರೇನಾದ್ರೂ ಆ ಬಗ್ಗೆ ಯೋಚಿಸಿದ್ರೆ ಹೃದಯ ಚುರ್ರನ್ನತ್ತೆ. ಫಸ್ಟ್ ಎಲ್ಲ ಚೆನ್ನಾಗಿರೋ ಹಾಗೆ ನೋಡಿದೆ, ಈಗ ಹೀಗೆ ನೋಡ್ತಾ ಇದ್ದೀನಿ. ಏನು ಮಾಡೋದು ಸರ್, ನನ್ನ ಹಣೆ ಬರ ತುಂಬ ನೋವಾಗುತ್ತೆ ಸರ್. ಹಿಂಗೆ ನೋಡಬೇಕು ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಅವಳು ಚೆನ್ನಾಗಿದ್ದರೆ ಮದುವೆ ಮಾಡಿ, ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿ ಮಕ್ಕಳಾಗಿ ಅವ್ರ ಮುಂದೆ ಇವಳು ಹಿಂಗಿದ್ದಾಳೆ ಅಂತ ತುಂಬ ನೋವಾಗುತ್ತೆ ಸರ್. ಶ್ರುತಿ ಅನುಭವಿಸಿದ ನೋವು ಶತ್ರುಗಳಿಗೂ ಬೇಡ, ಹಂಗಂತ ಅವಳು ಬಯಸ್ತಾಳೆ. ಸದ್ಯಕ್ಕೆ ಆಕೆಗೆ ಬದುಕು ಕಟ್ಕೋಬೇಕಿದೆ, ಬಾಳಬೇಕಿದೆ. ಮನೆಯಲ್ಲಿ ಬಡತನ, ಟೇಲರಿಂಗ್ ಕೆಲಸ ಮಾಡಿ ಜೀವನ ಸಾಗಿಸ್ತಿರೋ ಹೆತ್ತವರಿಗೆ ಸಹಾಯ ಮಾಡಬೇಕು ಅನ್ನೋ ಯೋಚನೆ ಈಕೆದು. ಹಂಗಾಗಿನೇ ಇಂಥ ಸ್ಥಿತಿಯಲ್ಲೂ ಕೂಡ ಜನ ಎಲ್ಲ ಒಂಥರ ನೋಡ್ತಾರೆ ಅನ್ನೋದನ್ನ ಒತ್ತಟ್ಟಿಗಿಟ್ಟು ಟೈಪಿಂಗು, ಕಂಪ್ಯೂಟ್ರು ಅಂತ ಏನೇನೋ ಕಲ್ತಿದ್ದಾಳೆ. ನಂತರ ಕೆಲಸ ಹುಡುಕೊಂಡು ಅಲದಾಡಿದಾಳೆ. ಆದರೆ ಯಾರು ಕೆಲಸ ಕೊಡೋ ಮನಸ್ಸು ಮಾಡಿಲ್ಲ. ಇರೋದೊಂದೇ ಆಸೆ, ಈಗ ಒಳ್ಳೆ ಕಡೆ ಯಾವುದಾದ್ರೂ, ನಾನೇನು ಜಾಸ್ತಿ ಓದಿಲ್ಲ, ಒಂದು ಜಾಬ್ ಮಾಡಬೇಕು, ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೆ. ಬಟ್ ಈಗ ಗೊತ್ತಾಯ್ತು ನನಗೆ, ನಾನು ಈ ಥರ ಇರೋದಕ್ಕೆ ಯಾರು ನಂಗೆ ಕೆಲಸ ಕೊಡಲ್ಲ ಅಂತ. ಅದಕ್ಕೆ ಸ್ವಲ್ಪ ಲಿಟ್ಲ್ ಬಿಟ್ ಡ್ರಾಪ್ ಮಾಡಿದ್ದೀನಿ. ಪಾಪ, ತಾನು ಮಾಡದ ತಪ್ಪಿಗೆ ಈಕೆ ಶಿಕ್ಷೆ ಅನುಭವಿಸ್ತಿದ್ದಾಳೆ. ಸರ್ಕಾರ ಶ್ರುತಿಯನ್ನ ಈ ಸ್ಥಿತಿಗೆ ತಂದ ರಾಜೇಶನಿಗೆ ಶಿಕ್ಷೆ ಆಗೋ ಹಂಗೆ ಮಾಡೋದಕ್ಕಿಂತ ಈಕೆಯ ಬದುಕು ಸೆಟ್ಲ್ ಆಗೋದಕ್ಕೆ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ರೆ ಒಳ್ಳೇದಿತ್ತೇನೋ. ಮಗಳ ದುಡಿದು ತನ್ನ ಬದುಕನ್ನ ತಾನು ನೋಡ್ಕೊಳ್ಳೋ ಹಂಗಾಗ್ಬಿಟ್ರೆ ಹೆಂಗೋ ಜೀವನ ಸಾಗತ್ತೆ ಅನ್ನೋ ಭರವಸೆ ಹೆತ್ತವರಿಗೂ ಬಂದಿರೋದು. ಆ ಒಂದೇ ಒಂದು ಆಸೆನ ಈಡೇರಿಸು ಅಂತ ಇಡೀ ಫ್ಯಾಮಿಲಿ ಭಗವಂತನನ್ನ ಕೇಳ್ಕೋತಿದೆ. ಹಾಗಾದ್ರೆ ಶ್ರುತಿ ಎಲ್ಲವನ್ನೂ ಮರೆತು ನೆಮ್ಮದಿಯಾಗಿ ಬದುಕುವಂಥ ಒಂದು ಕೆಲಸ ಇಲ್ವಾ? ಅದನ್ನ ಈ ದಿಟ್ಟ ಹುಡುಗಿಗೆ ಕೊಡೋ ಹೃದಯವಂತರು ಇಷ್ಟು ದೊಡ್ಡ ಬೆಂಗಳೂರಿನಲ್ಲಿ ಯಾರೂ ಇಲ್ವಾ? ಈ ಹೆಣ್ಮಗಳಿಗೆ ಸಹಾಯ ಮಾಡೋ ಸಹೃದಯಿಗಳು ಯಾರಾದರೂ ಮುಂದೆ ಬನ್ನಿ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇರೋ ಶ್ರುತಿಗೆ ಸಮಾಜ ಸಪೋರ್ಟ್ ಮಾಡಿ ಬದುಕೋ ಸ್ಥೈರ್ಯ ತುಂಬಬೇಕು. ಇನ್ನು ಹುಡುಗರಿಗೆ ಇನ್ಯಾರ ಬದುಕಲ್ಲೂ ಇಂತಹ ಆಟ ಆಡಬೇಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.